ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇತ್ತೀಚೆಗೆ ಇಡೀ ರಾಜ್ಯದಾದ್ಯಂತ ಸದ್ದು ಮಾಡಿದಂಥ ಶಿಡ್ಲಘಟ್ಟ ಸುದ್ದಿ ನಿಮಗೆಲ್ಲರಿಗೂ ಕೂಡ ನೆನಪಿರಬಹುದು. ಶಿಡ್ಲಘಟ್ಟ ನಗರಸಭೆ ಆಯುಕ್ತರಿಗೆ ಜೀವ ಬೆದರಿಕೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಂಥ ಕಾಂಗ್ರೆಸ್ ಲೀಡರ್ ರಾಜೀವ್ ಗೌಡ ಅನಧಿಕೃತ ಫ್ಲೆಕ್ಸ್ ಅಳವಡಿಕೆ ವಿಚಾರದಲ್ಲಿ ಆಯುಕ್ತಿಗೆ ಫೋನ್ ಹಾಯಿಸಿ ಅಮೃತಗೌಡ ಅವರಿಗೆ ಅಸಂಸ್ಕೃತ ಪದಗಳಿಂದ ನಿಂದನೆ ಮಾಡಿದಂಥ ವಿಚಾರ. ಸ್ನೇಹಿತರೆ, ಈ ಘಟನೆ ಮಾಸುವ ಮುನ್ನವೇ ಕಾಂಗ್ರೆಸ್ನ ಮತ್ತೊಬ್ಬ ರಾಜಕಾರಣಿಯ ಅಸಲಿ ಮುಖವಾಡ ಬಯಲಾಗಿರುವುದು. ರಾಜೀವ್ ಗೌಡ ಅವಾಚ್ಯ ಪದ ಬಳಕೆ ಬಗ್ಗೆ ಮಾಧ್ಯಮಗಳು ಮೈಕ್ ಹಿಡಿದಿದ್ದೇ ತಡ ಸಾರ್ವಜನಿಕ ಜೀವನದಲ್ಲಿ ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ. ಆದರೆ ನಾವು ಮಾತನಾಡುವಂಥ ಭಾಷೆ, ಬಳಸೋ ಪದಗಳ ಮೇಲೆ ನಮಗೆ ನಿಯಂತ್ರಣ ಇರಬೇಕು ಅಂತ ಇದೇ ರಾಜೀವ್ ಗೌಡ ವಿರುದ್ಧವಾಗಿ ಹರಿಹಾಯ್ದಿದ್ದಂತಹ ಸಜ್ಜನ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಮೃದುಭಾಷಿ ರಾಜಕಾರಣಿ ಅಂತ ಗುರುತಿಸಿಕೊಂಡಿರೋ MC ಸುಧಾಕರ್ ತೆರೆಮರೆಯ ಅಸಲಿ ಮುಖ ಈಗ ವೈರಲ್ ಆಗ್ತಾ ಇರೋದು, ಲೀಕ್ ಆಗ್ತಾ ಇರೋದು, ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರೋದು. ಆ ಥರದೊಂದು ಆಡಿಯೋ ಮುಖಾಂತರವಾಗಿ MC ಸುಧಾಕರ್ ಅವರ ರಿಯಲ್ ಮುಖವಾಡವನ್ನು ನಿಮಗೆ ತೋರಿಸೋ ಪ್ರಯತ್ನ. ನೋಡಿ, ರಾಜೀವ್ ಗೌಡ ವರ್ತನೆಯನ್ನು ಖಂಡಿಸ್ತೀನಿ, ಹೆಣ್ಣು ಮಗಳಿಗೆ ಗೌರವ ಕೊಡಬೇಕು ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದಂಥ MC ಸುಧಾಕರ್ ಒಬ್ಬ ಉನ್ನತ ಶಿಕ್ಷಣ ಸಚಿವರ ಬಾಯಲ್ಲಿ ಒಬ್ಬ ಹೆಣ್ಣು ಮಗಳ ವಿರುದ್ಧವಾಗಿ ಬ್ಯಾವರ್ಸಿ ಮುಂಡೆ ಅನ್ನೋ ಪದಗಳೆಲ್ಲ ಲೀಲಾಜಾಲವಾಗಿ ಬರ್ತಾ ಇರೋದು. ಈ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ನ ಸರ್ಕಾರದ ಸಚಿವ MC ಸುಧಾಕರ್ ಮಹಿಳಾ ಅಧಿಕಾರಿಯೊಬ್ಬರನ್ನ ಅತ್ಯಂತ ಕೀಳು ಮಟ್ಟದ ಪದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಆಡಿಯೋ ಇದಾಗಿದೆ. ಸರಿ ಮಾತಾಡ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಸ್ತಿ ಇವನ್ಗೆ ಕಮಿಷನರ್ಗೆ ಎಲ್ಲರಿಗೂ ಯಾವ್ದೋ ನಮ್ಮ ಮಾತು ಕೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಕೆಲಸಗಳು ಇವ್ಗೆ ಮಾಡಕ್ ಹೋಗ್ತಾ ಇದಾರೆ, ಬಿಟ್ಟು ಹೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧ ಹೋಗ್ಬಿಟ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರ ಪೂರ್ತಿ ವಿರುದ್ಧ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದು ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವರು ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರ ಪರಿಸ್ಥಿತಿ ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. ಬೇವರ್ಸಿ ಮುಂಡೆ ಅವಳು ಯಾರು DMA ಅವಳು ಕೇಳ್ತೋಲ್ಲ ಬಿಡ್ತಾಳೆ, ನೀವು ಕೊಡೋದು ಕೊಡ್ತಾ ಇರ್ಬೇಕು ಅಷ್ಟೇ. ಬೇವರ್ಸಿ ಮುಂಡೆ ಅವಳು ಯಾರು DMA ಅವಳು ಕೇಳ್ತೋಲ್ಲ ಬಿಡ್ತಾಳೆ, ನೀವು ಕೊಡೋದು ಕೊಡ್ತಾ ಇರ್ಬೇಕು ಅಷ್ಟೇ. DMM ಮಹಿಳಾ ಅಧಿಕಾರಿಯನ್ನು ಉದ್ದೇಶಿಸಿ ಈ ರೀತಿ ಬಹಿಗುಳದ ಮಾತುಗಳನ್ನು ಆಡ್ತಾ ಇರೋದು ಕಾರ್ಯಕರ್ತ ಹಾಗೂ ಸಚಿವರ ನಡುವಿನ ಫೋನ್ ಆಡಿಯೋ ಲೀಕ್ ಆಗಿರ್ತಕ್ಕಂಥ ಸಂಬಂಧವಾಗಿ ಅಲ್ಲಿ ಮಾತನಾಡಬೇಕಾದ್ರೆ ಇದೇ DMM ಮಹಿಳಾ ಅಧಿಕಾರಿ ಕೇಳ್ತಾಳೋ ಬಿಡ್ತಾಳೋ, ನೀವೇ ಕೊಡ್ತಾ ಇರಬೇಕು ಅನ್ನೋ ರೀತಿಯಾಗಿ ಬ್ಯಾವರ್ಸಿ ಮುಂಡೆ ಅನ್ನೋ ಪದಗಳನ್ನು ಆ ಮಹಿಳಾ ಅಧಿಕಾರಿಗಳಿಗೆ ಅಸಭ್ಯ ಪದಗಳಿಂದ ನಿಂದೆ ಮಾಡ್ತಾರೆ. ಅಂದರೆ ಆ ಮಹಿಳಾ ಅಧಿಕಾರಿ ಕೇಳ್ತಾಳೋ ಬಿಡ್ತಾಳೋ ಬ್ಯಾವರ್ಸಿ ಮುಂಡೆ ಅನ್ನೋ ಪದ ಇಲ್ಲಿ ಬಳಕೆ ಆಗಿರೋದು. ಹೊರಗೆ ಹೊಳಪು ಒಳಗೆಲ್ಲ ಹುಳುಕು ಅನ್ನೋದು ಇದಕ್ಕೆ. ನೋಡಿ, ನಮ್ಮ ಲೀಡರ್ಸ್ಗಳೆಲ್ಲ ಹೆಣ್ಣು ಮಕ್ಕಳ ಮೇಲೆ ಅದೆಷ್ಟು ಗೌರವವನ್ನು ಹೊಂದಿದ್ದಾರೆ ಅನ್ನೋದು ಈ ಆಡಿಯೋ ಮುಖಾಂತರ ಗೊತ್ತಾಗುತ್ತೆ. ಒಟ್ಟಾರೆ ಬೇರೆಯವರು ಮಾತನಾಡಿದಾಗ ಅದನ್ನು ಸಮರ್ಥಿಸ್ಕೊಳ್ಳೋ ರೀತಿಯಾಗಿ ಯಾವ ರೀತಿಯ ನಾನು ಬಹಳಷ್ಟು ಸಾಚಾ ಇದ್ದೀನಿ ಅನ್ನೋ ರೀತಿಯಾಗಿ ವರ್ತನೆ ತೋರ್ತಾರಲ್ವ, ಅದಕ್ಕೆ ನಾನು ಹೇಳ್ತಾ ಇರೋದು. ಯಾವ ಮಹಿಳಾ ಅಧಿಕಾರಿಗಳು ಕೂಡ ಸರ್ಕಾರದ ಆಡಳಿತದಲ್ಲಿ ಸೇಫ್ ಇಲ್ಲ ಅನ್ನೋದು ಈ ಆಡಿಯೋ ಮುಖಾಂತರವಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ತಮ್ಮದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತೆ ಈ ಆಡಿಯೋದಲ್ಲೂ ಕೂಡ ಆದೇಶ ಕೊಡ್ತಾ ಇದ್ದಾರೆ. ನೋಡಿ, ಈ ಆಡಿಯೋ ಒಂದು ವರ್ಷಗಳ ಹಿಂದಿನ ಆಡಿಯೋ, ಹಳೆಯ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ಮಾತನಾಡಬೇಕಾದ್ರೆ ಮಹಿಳಾ ಅಧಿಕಾರಿಗಳಿಗೂ ಕೂಡ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ. ಜೊತೆಗೆ ತಮ್ಮದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಕುಮ್ಮ ಕೊಡ್ತಾ ಇದ್ದಾರೆ ಕಾರ್ಯಕರ್ತನ ಹತ್ರ ಮಾತನಾಡಬೇಕಾದ್ರೆ. ನಗರಸಭೆ ಮುಂದೆ ಧರಣಿ ಕೂರೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ, ನಗರಸಭೆ ಮುಂದೆ ಕೂತು ಧಿಕ್ಕಾರ ಕೂಗೋದಕ್ಕೆ ರೆಡಿಯಾಗಿ, ಶಾಸಕರಿಗೆ ಧಿಕ್ಕಾರ ಕೂಗಿ, ಆಡಳಿತಕ್ಕೆ ಧಿಕ್ಕಾರ ಕೂಗಿ, ಕಮಿಷನರ್ಗೆ ಧಿಕ್ಕಾರ ಅಂತ ಕೂಗಿ, ಚುನಾಯಿತ ಅಧ್ಯಕ್ಷರಿಗೆ ಗೌರವ ಕೊಡ್ತಾ ಇಲ್ಲ, ಕೈಗೊಂಬೆಯಂತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸೌಜನ್ಯಕ್ಕೂ ಕೂಡ ಕಾರ್ಯಕರ್ತರನ್ನ ಪರಿಗಣಿಸಿಲ್ಲ. ಅವರು ಯಾವ ಕೆಲಸಕ್ಕೂ ಸಹಕಾರ ಕೊಡ್ತಿಲ್ಲ, ಯಾವ ಕೆಲಸಗಳನ್ನು ನೀವು ಮಾಡ್ತಿಲ್ಲ ಅಂತ ಹೇಳಿ ಕೂಗಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಇರೋದು ಇವರು. ಸ್ನೇಹಿತರೆ, ಇದೆಲ್ಲದರ ಜೊತೆಗೆ ಸರ್ಕಾರದ ಸಚಿವರೊಬ್ಬರಿಂದ ಕಾರ್ಯಕರ್ತರಿಗೆ ಫೋನ್ ಕರೆ ಮುಖಾಂತರವಾಗಿ ಸೂಚನೆ ಕೊಟ್ಟಿರ್ತಕ್ಕಂಥ ಸಚಿವರು ಯಾವ ರೀತಿಯಾದಂಥ ಪ್ರತಿಭಟನೆಗಳನ್ನ ಮಾಡಬೇಕು ಅನ್ನೋ ಮಾಸ್ಟರ್ ಪ್ಲಾನ್ಗಳನ್ನು ಹೇಳ್ಕೊಡ್ತಾ ಇರೋದು. ಕಾರ್ಯಕ್ರಮವನ್ನು ಬಾಯ್ಕಾಟ್ ಮಾಡಿ ಯಾರು ಹೋಗಲೇಬೇಡಿ, ಕೌನ್ಸಿಲ್ ಮೀಟಿಂಗ್ ಕರೆದಾಗ ನೀವೇ ಜಾಡಿಸಿ ಅವ್ರನ್ನ ಅಂತ ಹೇಳಿ ಮಾತನಾಡ್ತಾ ಆಯುಕ್ತರನ್ನ ಕಳ್ಳನ ಮಗ ಅಂತಲೂ ಕೂಡ ಇದರಲ್ಲಿ ಬೈತಾರೆ. ನೋಡಿ, ಈ ರೀತಿಯಾಗೆಲ್ಲ ಸಂಬೋಧಿಸಿದಂಥ ಸಚಿವ ಎಲ್ಲ ಕೆಲಸಗಳಿಗೂ ಕೂಡ ವಿರೋಧ ಮಾಡ್ತಲೇ ಇರಿ, ಆಗ ಎಲ್ಲರೂ ಕೂಡ ಉಚ್ಚೆ ಹೊಯ್ಕೊಂಡು ಹೋಗ್ತಾರೆ ಅನ್ನೋ ಕೆಟ್ಟ ಪದಗಳನ್ನು ಮಾತನಾಡೋದು. ವೇದಿಕೆಗಳೆಲ್ಲ ಮೃದು ಭಾಷಿ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್
ಅವರು ಬಾಯಲ್ಲಿ ಬಂದಿರತಕ್ಕಂಥ ಆಡಿಯೋ ಇದು. ಸ್ನೇಹಿತರೆ, ನಮ್ಮ ಸರ್ಕಾರದ ನಾಯಕರುಗಳು ಹೇಗೆಲ್ಲ ಇದ್ದಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ವಿಚಾರವಾಗಿ ಈ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.